ಚೂರು ಕ್ಯಾಮ್ರಾ ಇದೆಯಣ್ಣ. ಫೋಟೋ ಮೀಡಿಯಾದ ಬಾಕಿ ಇದ್ದಕೋರಿ ಹೇಳ್ಬೇಡಿ ಅವ್ರನ್ನ ಹೇಳ್ಬೇಡಿ. ಈ ಕಡೆ ಬರೋ ಇದಕ್ಕೆ ವಾಪಸ್ ಬರಕ್ಕೆ ರೋಡ್ ಮಾಡ್ಬೇಕಾದ್ರೆ ಕೇಳ್ದ ಸರ್, ಈ ಸಿಂಗಲ್ ಪೈಪ್ ಹಾಕ್ಬಿಡಿ, ಎಲ್ಲ ಹೊಡ್ಕೊಂಡೈತೆ ನೀರು ಸಾಕಾಗಲ್ಲ ಹೋಗಕ್ಕೆ ಅಂತ ಹೇಳಿಲ್ಲ. ಎಲ್ಲ ನಮ್ಮೆಲ್ಲ ಜಗಳಕ್ಕೆ ಬರ್ತಾರೆ. ಇಷ್ಟೇ ಎಸ್ಟಿಮೇಟ್ ಆಗಿರೋದು ನಮ್ಗೆ, ನಾವ್ ಇಷ್ಟೇ ಮಾಡೋದು ಅಂತಾರೆ. ಎಲ್ಲರೂ ನಿಲ್ಸಿದೆ ಅಂತ ಎಲ್ಲ ನಮ್ಮೆಲ್ಲ ಜಗಳಕ್ಕೆ ಬರ್ತಾರೆ. ಈಗ ನೋಡಿ ಏನಾಯ್ತು, ಇದೇ ಕೊಡಿ ಮಾತಾಡೋದು ಬೇಡವೇನು? ಅವ್ರ ಸ್ನೇಹಿತರು ಲಾಸ್ಟ್ ಪಾಯಿಂಟ್ ಅಂತೆ ಎಲ್ಲವ್ರು ಅಂತಾನ ಅವರು. ನಮ್ಗೆ ಬೇರೆ ಕಡೆ ಹೋದ್ರು ಸರಿ, ನಮ್ ಜೊತೆಲೇ ಇದ್ರು. ಅವ್ರು ರೆಡಿ ಇರೋದು. ಆಯ್ತು ಬಿಡು. ಆ ಹೆಣ್ಮಗಳ ಸಮಸ್ಯೆ ಇವ್ರದ್ದು ಒಂದು ಬೈಟ್ ತಾಳಿ ನಮಗಿಂತ ಅವ್ರ ಸಮಸ್ಯೆ ಏನಿದೆ ತಗೊಳ್ಳಿ, ತೊಂದರೆ ಇಲ್ಲ. ನೀವು ಆಮೇಲೆ ಕೊಟ್ರೆ ಈಗ ಮಳೆ ಬಂತಲ್ಲ, ನಿಮ್ ಬೆಳೆ ನಾಶ ಆಯ್ತು. ಎಷ್ಟು ನಾಶ? ನಾವು 10 ಎಕರೆಗೆ ಹೊಗೆ ಗಿಡ ಹಾಕಿದ್ದು, ಬೇರೆ ಹೊಲ ಮಾಡ್ಕೊಂಡಿದೀವಿ. 7 ಲಕ್ಷ ರೂಪಾಯಿ ಖರ್ಚಾಗೈತೆ. 7 ಲಕ್ಷ ರೂಪಾಯಿ ಖರ್ಚಾಗೈತೆ. ನಮ್ಗೆ ಏನಾರ ಪರಿಹಾರ ಕೊಡ್ಬೇಕು ಇವರು. ಎಲ್ಲ 3 ಮಕ್ಳು ನಮ್ಗೆ ಚಿಕ್ಕವು, ತುಂಬಾ ಬಡವರು. ಏನಾರ ಸಹಾಯ ಮಾಡ್ಲಿ ಅಂತ ಕೇಳ್ಕೊತಾ ಇದೀವಿ. ಎಷ್ಟು ನಾಶ ಆಯ್ತು ಅಮ್ಮ ನಿಮ್ಗೆ? ಒಂದ್ ಗುಣಿನೂ ಇಲ್ಲ. 40,000 ಗಿಡದಲ್ಲಿ ಎಲ್ಲ ಮುಡಿಯಾಕ್ ಬಂದಿತ್ತು. ಎಷ್ಟು ಖರ್ಚು ಮಾಡಿದ್ರಿ ಅಮ್ಮ? 7 ಲಕ್ಷ ದುಡ್ಡು ಖರ್ಚಾಗೈತಿ. ಈಗ ಬೇಕಾದ್ರೆ ಊರಲ್ಲಿ ಯಾರು ಬೇಕಾದ್ರೂ ಕೇಳ್ಕೊಂಡು ಕೊಡಿ. ಬೇರೆಯವ್ರ ಭೂಮಿನ ಯಾರ್ಯಾರ ಭೂಮಿ ಅವರು ಲೀಸಿಗೆ ತಗೊಂಡವ್ರೆ. ಎಕರೆಗೆ 50,000. ಎಷ್ಟು ಜನದ ಹತ್ರ ತಗೊಂಡಿದ್ಯಾವ? 6 ಜನದೈತೆ. 6 ಜನದ ಹತ್ರ ತಗೊಂಡವ್ರೆ. ಎಕರೆಗೆ 50,000 ರೂಪಾಯಿನಾಗೆ ಲೀಸ್ಗೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಇವರು ಕೃಷಿ ಮಾಡ್ತಾ ಇದ್ದಾರೆ. ಹೊಗೆ ಸೊಪ್ಪು ಹಾಕಿದ್ರು. ಹೊಗೆ ಸೊಪ್ಪು ಹಾಕಿ ಈಗ ಸುಮಾರು ಹೆಚ್ಚು ಕಡಿಮೆ 7ರಿಂದ 7.5 ಲಕ್ಷ ಖರ್ಚು ಮಾಡ್ಕೊಂಡಿದ್ದಾರೆ. ಇದು 17 ಲಕ್ಷ ರೂಪಾಯಿ ದುಡ್ಡು. ಅದು ವ್ಯಾಲ್ಯೂ ಬಂದು 17 ಲಕ್ಷ ರೂಪಾಯಿ. ಇದು ಈಗಾಗಲೇ ಈಗ ಅವರೆಲ್ಲ ಬರಬೇಕಲ್ಲ. ಈಗ ನಾನು ಇದನ್ನ ಇನ್ನೇನ್ ಎರಡು ಒಂದೇ ಈಗ ಅಣ್ಣನೇ ಮಾತಾಡ್ತಿದ್ರಲ್ಲ. ಇವ್ರ ಸಮಸ್ಯೆ ಒಂದು. ಈಗ ಇವ್ರು ಕೇಳ್ಬಿಡಿ ಒಂದು ಮಾತು. ಇಲ್ಲಿ ಜಮೀನ್ ತಳಗಡೆದು. ಓಕೆ, ಇವ್ರು ಇಲ್ಲಿ ಸೇತುವೆ ಕಟ್ಟಬೇಕಾದ್ರೆ ಬೇಡ ಅಂತ ಕೊಟ್ಟಿದ್ದಾರೆ. ಹೇಳಿ ಮಾತಾಡಿ. ಮುಂದೆ ಬಂದ್ಬಿಡಿ. ಸರ್ ಹೇಳಿ, ಏನಾಯ್ತು? ಮಳೆ ಬಂದು ಕೊಚ್ಕೊಂಡು ಹೋಗಿದೆ ಅಷ್ಟೇ, ಇನ್ನೇನು ಬೆಳೆ ನಷ್ಟ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ನೀವು ಕಟ್ಟಬೇಕಾದ್ರೆ ಇಂಜಿನಿಯರ್ಗಳಿಗೆ ಏನ್ ಹೇಳಿದೆ ನೀನು? ಇಂಜಿನಿಯರ್ ಗಲಾಟೆ ಮಾಡಿದ್ರು ನನ್ನ ಮೇಲೆ. ಈ ತರ ಮಾಡಿ ಈ ತರ ನಮ್ ಜಮೀನು ನಷ್ಟ ಆಯ್ತದೆ, 2 ಕಡೆ ಸೈಡ್ ಹೊಲ ಹಾಕೊಡಿ ಅಂದು. ಇಲ್ಲ, ನಮ್ಗೆ ಎಸ್ಟಿಮೇಟ್ ಆಗಿರೋ ವರ್ಷ ನಾವು ಮಾಡೋದು, ಅದು ಮಾಡಕ್ಕಾಗಲ್ಲ ನಮ್ಗೆ ಅಂತ ಅಂದ್ರು. ಸರಿ, ಇನ್ನೇ ಮಾಡಕತ್ತ ಅವ್ರ ಜೊತೆ ನಾನು ಇದ್ ಮಾಡ್ದೆ, ಹೊಡೆದಾಡ್ದೆ, ಎಲ್ಲ ಮಾಡ್ದೆ, ಆಗ್ಲಿಲ್ಲ. ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ ಇನ್ನೇ ಮಾಡಕತ್ತದ. ಬಲವಂತವಾಗಿ ರೋಡ್ ಬಿಡಿಸ್ಕೊಂಡ್ರು. ಎಷ್ಟು ಎಕರೆ? ಅರ್ಧ ಎಕರೆ ಐತೆ ಸರ್. ಏನ್ ಹಾಕಿದ್ರಿ ಜಮೀನ್? ಹೊಗೆ ಸೊಪ್ಪು ಹಾಕಿದ್ರಿ. ಹೊಗೆ ಸೊಪ್ಪು ಹಾಕಿದ್ರಿ. ಎಷ್ಟು ಖರ್ಚಾಗಿತ್ತಣ್ಣ? ಖರ್ಚು ಎಷ್ಟಾಗಿದೆ? ಈಗ ಲಾಸ್ ಎಷ್ಟಾಗಿದೆ ನಿಮ್ಗೆ? ಸರ್ ಇಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಷ್ಟೇ. 1 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಈಗ 2014ರಲ್ಲಿ ಪ್ರಸ್ತಾವನೆ ಆಗಿದೆ. ತಿಂಗಳಿಂದ ಕೆಲಸ ನಾನು ಹೇಳಿದ್ದು 16ರಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಯಾವುದೇ ಆಗಿರಲಿ, ಬಟ್ ನೋಡ್ ತೆಗಿಯಂಗೆ ಮೊಬೈಲ್ ತೊಳೆ. ಒಬ್ಬರೇ ಇರೋದಲ್ಲಿ ಕಳೆದ 1 ವಾರದಿಂದ
ರಾಜ್ಯದಲ್ಲಿ ಈ ವರ್ಷದ ಮಳೆಗಾಲ ಯಾರು ಮಾತಾಡ್ಬೇಡ್ರಿ. ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ. ನಾನೀಗಾಗಲೇ ಒಂದು ವಾರದಿಂದ ಗಮನಿಸ್ತಾ ಇದ್ದೇನೆ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ವರ್ಷ ನಮ್ಮ ರೈತರು ಬೆಳೆ ಅವ್ರ ಕೈಗೆ ದೊರಕದೆ ಸಂಕಷ್ಟಕ್ಕೊಳಗಾದರು. ಬರಗಾಲದ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯ ಮಳೆಯ ಒಂದು ಕೊರತೆಯಿಂದ ಈ ಬಾರಿ ಮಳೆ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಾರಂಭ ಆಗಿದೆ. ಕೆಲವು ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಕಳೆದ ಬಾರಿ ಅತ್ಯಂತ ನೋವಿರ್ತಕ್ಕಂಥ ನಮ್ಮ ರೈತ ಬಂಧುಗಳು ಆ ನೋವನ್ನು ಮರೆತು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹಲವಾರು ಪ್ರದೇಶದಲ್ಲಿ ಇವತ್ತು ಮತ್ತೊಮ್ಮೆ ದೊಡ್ಡ ಮಟ್ಟದ ರೈತ ಕುಟುಂಬಗಳಿಗೆ ಆರ್ಥಿಕ ನಷ್ಟ ಉಂಟು ಮಾಡತಕ್ಕಂಥ ವಾತಾವರಣ ಪ್ರಾರಂಭ ಆಗಿದೆ. ಇಲ್ಲಿ ಪ್ರಶ್ನೆ ಬರೀ ಪಿರಿಯಾಪಟ್ಟಣ ಒಂದು ತಾಲೂಕಿನ ಸಮಸ್ಯೆ ಅಲ್ಲ, ಇದು ಹಲವಾರು ಪ್ರದೇಶದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ರೈತರು ಬೆಳೀತಕ್ಕಂಥ ಬೆಳೆಯ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಬಾಳೆ ಬೆಳೆದಂಥವ್ರು ಇರ್ಬೋದು, ದಾಳಿಂಬೆ ಬೆಳೆದಂಥವರು, ಅಡಿಕೆ ಬೆಳೆ ಬೆಳೆದಿರ್ತಕ್ಕಂಥವ್ರು, ಮತ್ತು ಇಲ್ಲಿ ಶುಂಠಿ ಹಾಕಿರ್ತಕ್ಕಂಥದ್ದು ಇರ್ಬೋದು, ಅಲ್ಲಿಂದ ತಂಬಾಕು ಬೆಳೆ ಬೆಳೀತಕ್ಕಂಥವ್ರು ಇರ್ಬೋದು. ಈ ಹುಣಸೂರು ಭಾಗದಲ್ಲೂ ಸಹ ಈ ಒಂದು ಬೆಳೆ ಪ್ರಮುಖವಾಗಿ ಬೆಳೀತಕ್ಕಂಥ ಎಲ್ಲ ಭಾಗದಲ್ಲೂ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾರೆ. ನಾನು ಬೆಳಗ್ಗೆ ಕೆಲವು ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಪಾವಗಡದ ಒಂದು ವಿಷಯಗಳನ್ನು ಗಮನಿಸಿದೆ. ಅಡಿಕೆ 12 ವರ್ಷದ ಬೆಳೆ ಬೆಳೆದಿರ್ತಕ್ಕಂಥ ಅಡಿಕೆ ಇವತ್ತು ಮರಗಳು ಬಿದ್ದೋಗಿರ್ತಕ್ಕಂಥ ಅಡಿಕೆ ಮರಗಳು. ಅಲ್ಲಿಯ ನಮ್ಮ ಪಕ್ಷದ ಮುಖಂಡರು ತಿಮ್ಮರಾಯಪ್ಪನವರು ನಾನು ಬೆಳಗ್ಗೆ ಫೋನ್ ಮಾಡಿ ಏನೇನು ಪರಿಸ್ಥಿತಿಗಳಿದೆ ಒಂದು ವರದಿ ಬೇಕು ಅಂತಕ್ಕಂಥ ಹೇಳಿದೆ. ಅವ್ರು ಈಗಾಗಲೇ ನನಗೆ ಬರಬೇಕಾದ್ರೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಿದೆ. ಸುಮಾರು 2,000 ಅಡಿಕೆ ಮರಗಳು ಒಂದು ಹೊಲದಲ್ಲಿ ಬಿದ್ದೋಗಿದೆ, ಒಬ್ಬ ರೈತರಿಗೆ ಸೇರಿರ್ತಕ್ಕಂಥದ್ದು. 2,000 ಅಂದರೆ ಅದು ದೊಡ್ಡ ಮಟ್ಟದ ಅನಾಹುತ. ಅದ್ರ ಜೊತೆಗೆ ದಾಳಿಂಬೆ ಬೆಳೆ, ಒಂದೊಂದು ದಾಳಿಂಬೆ 500 ಗ್ರಾಮ್ ದಾಳಿಂಬೆ ಬಂದಿರತಕ್ಕಂಥ ಒಂದು ಗಿಡದಲ್ಲಿ ಆಲಿಕಲ್ ಮಳೆಯಿಂದ ಇವತ್ತಿನೊಂದು ವಾರದಲ್ಲಿ ಅವರಿಗೆ ಆ ಬೆಳೆ ಅವ್ರ ಕೈ ಸೇರಬೇಕಾಗಿತ್ತು. ಈ ದಾಳಿಂಬೆ ಬೆಳೆ ಇವತ್ತು ನಾಶ ಆಗಿದೆ. ಅದೆಲ್ಲವನ್ನು ನೋಡಿ ಬಂದಿದ್ದಾರೆ. ಬಹುಶಃ ನಾನು ನಾಳೆ ನಾಡಿದ್ದಲ್ಲಿ ಹೋಗ್ತಾ ಇದ್ದೇನೆ. ಚಿತ್ರದುರ್ಗ ಇರ್ಬೋದು, ಚಿತ್ರದುರ್ಗದಲ್ಲೂ ಈ ಬಾರಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಳೆಯ ಅನಾಹುತದಿಂದ ಹಲವಾರು ಮನೆಗಳು ಕುಸಿತ ಆಗಿರತಕ್ಕಂಥದ್ದು ನಾನು ವರದಿ ಕಂಡಿದ್ದೇನೆ, ಮತ್ತು ಬೆಳೆ ನಾಶ ಆಗಿರತಕ್ಕಂಥದ್ದು ನಾವೇನು ನೋಡ್ತಾ ಇದ್ದೇವೆ. ಈಗ ನಾನು ಸರ್ಕಾರಿ ಕೇಳ್ತಕ್ಕಂಥದ್ದು, ಕಳೆದ ಬಾರಿಯ ರೈತರು ಬೆಳೆದಂಥ, ಇಲ್ಲಿ ನನಗೆ ಪಿರಿಯಾಪಟ್ಟಣಕ್ಕೆ ಏನು ಬಂದೆ, ಏಕೆಂದರೆ ಇವರು ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ರೈತರು ಹೇಳ್ತಾರೆ, ಏನು APMCಗೆ ಬೆಂಬಲ ಬೆಲೆ ಏನು ನಿಗದಿ ಮಾಡಿ ಖರೀದಿ ಮಾಡಿದ್ದಾರೆ ರಾಗಿ ಬೆಳೆನ, ಇವತ್ತಿನವರೆಗೆ ಅವ್ರಿಗೆ ದುಡ್ಡು ಬಂದಿಲ್ಲ ರೈತರಿಗೆ. ರಾಗಿಯನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು MSP ದರದಲ್ಲಿ ಕೊಂಡ್ಕೊಂಡದ್ದಕ್ಕೆ ಇವತ್ತು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಈ ಹಿಂದಿನ ಊರಿನಲ್ಲಿ ನಮ್ಮ ರೈತರುಗಳು ಇದನ್ನು ಸರ್ಕಾರದ ಗಮನಕ್ಕೆ ತಂದು ಹಣ ಕೊಡಿಸಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, 1 ಕ್ವಿಂಟಾಲಿಗೆ 4 kg ರಾಗಿಯನ್ನು ಇವತ್ತು ಕಟ್ ಮಾಡ್ತಕ್ಕಂಥದ್ದು. ಹೀಗೆ ರೈತನ ಮೇಲೆ ಪದೇ ಪದೇ ಯಾವ ರೀತಿಯ ಒಂದು ಅನ್ಯಾಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರದ ಗಮನಕ್ಕೆ ಇದು ಯಾವುದು ಬಂದಿಲ್ವೇ? ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇಲ್ಲ ಕಾಂಗ್ರೆಸ್ನ ಶಾಸಕರುಗಳು ಅವರೇನಾದ್ರು ಹಳ್ಳಿಗಳಿಗೆ ಹೋಗಿ ಈ ರೀತಿಯ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ಸರ್ಕಾರದ ಗಮನ ಸೆಳೆದಿದ್ದಾರೆ. ನಾನು ರಾಜಕೀಯವಾಗಿ ವಿಷಯಗಳನ್ನು ಮಾತಾಡ್ತಾ ಇಲ್ಲ. ನಾನು ಕಣ್ಣಾರೆ ಇವತ್ತು ಬಂದಾಗ ಆ ರೈತರ ಒಂದು ಪರಿಸ್ಥಿತಿಗಳ ಬಗ್ಗೆ ಅವರೇನು ನನ್ನ ಗಮನ ಸೆಳೆದಿದ್ದಾರೆ ಅದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಪಿರಿಯಾಪಟ್ಟಣದಲ್ಲಿ ಒಂದು ಉದಾಹರಣೆಗೆ ಹೆಣ್ಮಗಳು ಶಿಲ್ಪ ಅಂತಕ್ಕಂಥ ಈ ಹೆಣ್ಣುಮಗಳು 2 ಸಣ್ಣ ಮಕ್ಕಳಿದ್ದಾರೆ. ಬೇರೆಯವರ ಜಮೀನನ್ನು ಇವತ್ತು ಏನು ಲೀಸ್ಗೆ ತಗೊಂಡು ಆ ಒಂದು ಲೀಸಿಗೆ ತೆಗೆದುಕೊಳ್ತಕ್ಕಂಥ ಅಗ್ರಿಮೆಂಟ್ನಲ್ಲಿ 50,000 ರೂಪಾಯಿಗಳನ್ನು ಅವ್ರಿಗೆ ಕೊಟ್ಟು ಆ ಒಂದು ಹೊಲದಲ್ಲಿ ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸುಮಾರು 7-7.5 ಲಕ್ಷ ಖರ್ಚಾಗಿದೆ. ಸಂಪೂರ್ಣವಾಗಿ ಮಳೆಯ ಕಳೆದ ಒಂದು ವಾರದ ಮಳೆಯ ಒಂದು ಅನಾಹುತದಲ್ಲಿ ಸಂಪೂರ್ಣವಾಗಿ ಬೆಳೆ ಇವತ್ತು ಕೈಗೆ ದೊರಕ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಫೋಟೋ ಇಲ್ಲವ
ಯಾರ ಕೈಲಿ ತೋರಿಸೋದು? ಇವತ್ತು ಬೆಳೆ ಕೈಗೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ. ಹೆಣ್ಣುಮಗಳು ಏನಾಗಬೇಕು? ಇವತ್ತು 7.5 ಲಕ್ಷ ಸಾಲ ಎಲ್ಲಿಂದ ತೀರಿಸಬೇಕು? ನಾನು ಇವತ್ತು ಮೈಸೂರಿನಲ್ಲಿ ನಮ್ಮ ಸ್ನೇಹಿತರುಗಳು, ಪತ್ರಿಕಾ ಸ್ನೇಹಿತರ ಮುಂದೆ ಹೇಳಿದೆ, ಈಗಾಗಲೇ ಪ್ರತಿದಿನ ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ. ಯಾವ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಹೋಗಲಿ, ಅವರ ಆತ್ಮಹತ್ಯೆ ಅಂತ ಕುಟುಂಬಗಳ ಮನೆಗೆ ಹೋಗೋದಿರಲಿ, ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ಮುಖ್ಯಮಂತ್ರಿಗಳು ಯಾರೂ ಇವತ್ತು ಆತಂಕಕ್ಕೆ ಒಳಗಾಗಬೇಡಿ. ಈ ಸರ್ಕಾರ ನಿಮ್ಮ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನಾದರೂ ಹೇಳಬೇಕು ಬೇಡ? ಇವತ್ತು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಅಂದಾಜು ನಷ್ಟದ ಪ್ರಮಾಣ ಏನು? ಇಲ್ಲ, ಅಂದಾಜು ಎಷ್ಟು ಅಂತಕ್ಕಂಥದ್ದನ್ನು ಯಾವ ರೀತಿ ನಾನೀಗ ತಕ್ಷಣ 2 ಗಂಟೆಯಲ್ಲಿ ಸರ್ವೆ ಮಾಡಲಿಕ್ಕಾಗುತ್ತೆ? ಸರ್ಕಾರದ ಜವಾಬ್ದಾರಿ. ಇಲ್ಲಿ ಏನಾಗಿದೆ, ವಿಪರೀತ ಮಳೆ ಏನಾಗಿದೆ, ಈಗಾಗಲೇ ಈ ಒಂದು ತಂಬಾಕಿನ ಸಸಿ ನಾಟಿ ಏನು ಮಾಡ್ಕೊಂಡಿದ್ದಾರೆ. ಇವತ್ತು ಈ ಮಳೆಯ ಅನಾಹುತದಿಂದ ಮತ್ತಿನ್ನೊಂದು ವಾರ ಮಳೆ ಇದೇ ಥರ ಆದರೆ, ಇಲ್ಲ ಇನ್ನೊಂದು 2-3 ದಿವಸ ಬಿಟ್ಟು ಮಳೆ ಬಂದ್ರು ಕೈಗೆ ರೈತರಿಗೆ ಇವತ್ತು ಈ ತಂಬಾಕಿನ ಬೆಳೆ ಸಿಗಲ್ಲ. ಶುಂಠಿ ಬೆಳೆ ಬೆಳೆದಂಥವ್ರದ್ದು ಪರಿಸ್ಥಿತಿ ಇದೇ ರೀತಿ ಇದೆ. ಇವತ್ತು ಇದನ್ನು ಸರ್ಕಾರ ತಕ್ಷಣ ಈ ಒಂದು ನಷ್ಟದ ಪ್ರಮಾಣ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳನ್ನು ಬಿಟ್ಟು ಇದು ಒಂದು ವರದಿಯನ್ನು ಪಡೆಯತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ. MSP ಬೆಳೆ ವಿಮೆ ಇಲ್ಲ. ಪ್ರವಾಸ ಕೊಟ್ಟಿದ್ದಾರೆ ಸರ್. ನೀವು ಬರೋ 1 ಅವರ್ ಮುಂಚೆ ಎಲ್ಲ ಕಡೆ ಅವರು ಕೂಡ ಪ್ರವಾಸ ಕೊಟ್ಟಿದ್ದಾರೆ ಸರ್ ಸಚಿವರು. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಬರನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಈಗ ನೆರೆ ಇದೆ, ಇದನ್ನು ಕೂಡ ನೀವು ಪ್ರೋಗ್ರಾಮ್ ಹಾಕೊಂಡು ನಂತರದಲ್ಲಿ ತರಾತುರಿಲಿ ಬರ್ತಾರೆ. ಇದು ಏನನ್ನ ಸೂಚಿಸುತ್ತೆ ಅಂತ? ಇಲ್ಲ, ನಾನು ಬರ್ತಕ್ಕಂಥ ಒಂದು ವಿಷಯ ಗೊತ್ತಾದ ತಕ್ಷಣ ನನಗಿಂತ ಮುಂಚೆನೇ ಬಂದಿರತಕ್ಕಂಥದ್ದಕ್ಕೆ ಅಭಿನಂದಿಸ್ತೀನಿ ಅವರಿಗೆ. ಅಟ್ಲೀಸ್ಟ್ ಈಗಲಾದರೂ ಬಂದು ರೈತರ ಕಷ್ಟ ಕೇಳಿದ್ದಾರೆ. ಆದರೆ ನನಗೀಗ ಯಾರೋ ಇಲ್ಲಿ ಹೇಳ್ತಾ ಇದ್ರು ರೈತರು, ಅವರು ಬಂದು ರೈತರಿಗೆ ಸಾಂತ್ವನ ಹೇಳಬೇಕು. ನಿನ್ನ ಜಮೀನು ಖರಾಬ್ ಭೂಮಿಲಿ ನೀನು ಕೃಷಿ ಮಾಡಿದೀಯಾ, ಅದಕ್ಕೆ ಎಲ್ಲಿ ದುಡ್ಡು ಕೊಡೋಕ್ಕಾಯ್ತದೆ ನಡಿ ಅಂತ ಹೇಳಿದ್ರೆ ಇವರು ಜನಪ್ರತಿನಿಧಿನ? ಪಾಪ ರೈತರು ನೊಂದು ಹೇಳ್ತಾರೆ, ನಿಂದು ಖರಾಬ್ ಲ್ಯಾಂಡು, ನಿಂದ ಇದರಲ್ಲಿ ಯಾರು ನೀನು ಬೆಳೆ ಕೇಳಿದವರು ಅಂತ ಹೇಳ್ತಾರೆ. ಅವ್ರು ಖರಾಬ್ ಲ್ಯಾಂಡು, ಅವ್ರ ಸ್ವಂತ ಲ್ಯಾಂಡು ಅಂತ ಇವ್ರಿಗೆ ಹೆಂಗೆ ಕನಸು ಬಿದ್ದಿದೆಯಾ? ಅವ್ರು ಬಂದಿರತಕ್ಕಂಥದ್ದು ತೋರಿಕೆಗೆ ಅಷ್ಟೇ ಇವ್ರು ಮಾಡ್ತಾ ಇರತಕ್ಕಂಥದ್ದು. ಅದರಿಂದ ಇಲ್ಲಿ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ನೀವು ಹೇಳಿದಂಥ ರೀತಿಯಲ್ಲಿ ಬರ ಪರಿಹಾರದ ಹಣವನ್ನೇ ಸರಿಯಾಗಿ ಕೊಡಲಿಲ್ಲ. ಈಗ ಈ ಪ್ರಾರಂಭಿಕ ಹಂತದಲ್ಲೇ ಇವತ್ತು ಹಲವಾರು ಭಾಗದಲ್ಲಿ ರೈತರು ಏನು ಬೆಳೆ ಪ್ರಾರಂಭ ಮಾಡಿದ್ದಾರೆ, ಕೃಷಿ ಚಟುವಟಿಕೆಯನ್ನು, ಇವತ್ತು ಕೆಲವು ವಾರದ ಹಿಂದೆ ನಾನು ಗಮನಿಸಿದೆ, ಈ ಬಾರಿ ರೈತರು ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕಾಗಿಲ್ಲ. ನಿಮ್ಮ DCC ಬ್ಯಾಂಕ್ಗಳಲ್ಲೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವರದಿ ನೋಡಿದೆ ಪತ್ರಿಕೆಗಳಲ್ಲಿ. ಇವತ್ತು ಹಣದ ಕೊರತೆ ಇದೆಯೋ ಏನಿದೆಯೋ ರೈತರಿಗೆ ಹೊಸದಾಗಿ ಅದರಿಂದ ಹಣ ಇವತ್ತು ರೈತನ ಖಾಸಗಿಯಲ್ಲಿ ಹೋಗಿ ಪಡಿಬೇಕಾದಂಥ ಪರಿಸ್ಥಿತಿ. ರೈತರು ಖಾಸಗಿಯವರಿಂದ ಸಾಲ ಪಡೆದು ರೈತರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ರಲ್ಲಿ ಇಂಥ ನಷ್ಟ ಬಂದರೆ ರೈತರ ಪರಿಸ್ಥಿತಿ ಏನಾಗಬೇಕು? ಇದೆಲ್ಲ ಕೂಡ ಸಂಪೂರ್ಣವಾಗಿ ಕಚೇರಿಯಲ್ಲೇ ಇದ್ದಾರೆ ಸರ್. ಕೋಡ್ ಆಫ್ ಕಂಡಕ್ಟ್ ಮತ್ತೊಂದು ಅಂತ ಹೇಳ್ಕೊಂಡೆ ಕಾಲಹರಣ ಆಗ್ತಾ ಇರೋ ಈಗ ಕೋಡ್ ಆಫ್ ಕಂಡಕ್ಟು ಇರತಕ್ಕಂಥದ್ದು ಬೇರೆ, ಅಧಿಕಾರಿಗಳಿಗೆ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ. ಇಲ್ಲಿ ಇವತ್ತು ಈ ರೀತಿಯ ಒಂದು ಅನಾಹುತಗಳೇನಾಗ್ತಿದೆ, ಅಧಿಕಾರಿಗಳು AC ರೂಮಲ್ಲಿ ಕೂರ್ಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ನ ಕಾರಣ ಹೇಳೋಕ್ಕಾಗತ್ತಾ? ಇವತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ, ಇವತ್ತು ಕಂದಾಯ ಸಚಿವರಿಗೆ ಜವಾಬ್ದಾರಿ ಇದ್ದರೆ, ತಕ್ಷಣ ಇವತ್ತು ಹಲವಾರು ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅದೆಲ್ಲ ಒಂದು ಅಂದಾಜು ಮಾಡಬೇಕಲ್ಲ. ಅಂದಾಜು ಮಾಡಿ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಗಲ್ ಕೂರಿಸ್ಬಿಡ್ತಾರೆ. ಇಲ್ಲ, ಈಗ ಈ ವರ್ಷವೂ ಅದನ್ನೇ ನಾವು ಬಹುಶಃ ಈ ವರ್ಷವೂ ಇದು ಈ ಸರದಿ ಪ್ರಾರಂಭ ಆಗುತ್ತೆ. ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟಿಲ್ಲ, ಇವತ್ತು ಅದರ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಮಾಡ್ತೀವಿ, ಇದನ್ನು ಹೇಳ್ಕೊಂಡು ನಮ್ಮ ರೈತರನ್ನ ಸಂಪೂರ್ಣವಾಗಿ ನೆಲ ಕಟ್ಟತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದೇ ಇವರ ಸಾಧನೆಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ಕಾರದ ಗಮನಕ್ಕೆ ತರ್ತೀನಿ ಇದೆಲ್ಲವನ್ನು. ಕೇಂದ್ರ ಸರ್ಕಾರ ಸಹಾಯ ಮಾಡ್ತಾ ಇಲ್ಲ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿದೀವಿ, ಆದ್ರೆ ಅವರು ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಸರ್. ನನಗೆ ಈ ಕಾನೂನುಗಳು ಗೊತ್ತಿಲ್ಲ ಬ್ರದರ್. ಇಂಥ ಒಂದು ಪ್ರಕರಣ ನಮಗೂ ಹೊಸದು. ಈ ರೀತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಡಿಪ್ಲೊಮ್ಯಾಟಿಕ್ ಪಾಸನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ, ರದ್ದು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ವ್ಯಾಪ್ತಿ ಒಳಗೆ ಏನಿದೆ, ನಮ್ಮ ಅಧಿಕಾರಿಗಳು, ನಮ್ಮ ಕಾನೂನು ತಜ್ಞರೇನಿದ್ದಾರೆ ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಇರ್ತಕ್ಕಂಥ ಲೂಪ್ ಹೋಲ್ಸ್ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಮುಂದೆ ಯಾರಾದರೂ ನಮ್ಮ ಅಧಿಕಾರಿಗಳನ್ನೇ ಕಳಿಸಿ, ಮ್ಯಾನ್ಯುವಲಿ ಕಳಿಸಿ, ಯಾವುದು ಲೆಟ್ರ್ ಬರೆದ್ರಾಗುತ್ತಾ? ಲೆಟ್ರ್ ಬರೆದ್ರಾಗಲ್ಲ. ಹೋಗಿ ಅಲ್ಲಿ
ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇವತ್ತು ಈ ಒಂದು ಪ್ರಮಾಣ ಏನಿದೆ ಇಲ್ಲಾಗಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಒಂದು ಹೀನಾಯ ಘಟನೆ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದಲೂ ಇದಕ್ಕೆ ಸಹಕಾರವನ್ನು ಪಡಿಬೇಕು ಅಂತಕ್ಕಂಥ ನಾನು ಅವರಿಗೆ ಸಲಹೆ ಕೊಡ್ತೀನಿ. ಒಂದು ನಿಮಿಷ ಆ ಎಮ್ಮ ಹೊಗೆ ಸೊಪ್ಪು ಬೆಳೆದಿರೋದು ಬೆಳೆ ಹಾಳಾಗಿರೋದಣ್ಣ, ಇದು ಕಾಣಲ್ಲ ನಾವು ಒಂಚೂರು ದೇವಿನಗರದಲ್ಲಿ ತಂಬಾಕು ಬೆಳೆ ಮಾಡಿದ್ದು ನಮ್ಮ ಹೆಸರು ಸತೀಶ್ ಅಂತ. 8 ಎಕರೆಗೆ ಜಮೀನ್ಗೆ ಹೊಗೆ ಸೊಪ್ಪು ಹಾಕಿದ್ದೀವಿ. ಅದೆಲ್ಲ ಮಳೆಯಿಂದ ಮುಳುಗಡೆ ಆಗಿದೆ. 7 ಲಕ್ಷ ರೂಪಾಯಿ ಖರ್ಚಾಗೈತೆ. ನಮಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆಗಿದ್ರೆ 14 ಲಕ್ಷ ರೂಪಾಯಿ ದುಡ್ಡಾಗೋದು. 3 ಮಕ್ಕಳು ನಮಗೆ ಬಡಸ್ತಾನದಲ್ಲಿದ್ದೀವಿ. ದೊಡ್ಡ ಮಟ್ಟದಿಂದ ಸಹಾಯ ಮಾಡ್ಕೊಡ್ಬೇಕು ಅಂತ ಬೇಡ್ಕೊತಾ ಇದ್ದೀವಿ. ಇದು ಒಂದು 50,000 ದುಡ್ಡು ಸದ್ಯಕ್ಕೆ ಇಟ್ಕೊಳ್ಳಮ್ಮ, ಆಮೇಲೆ ನೋಡ್ತೀನಿ ಏನು ಮಾಡಬೇಕು ಅನ್ನೋದು ನೋಡ್ತೀನಿ. ಇಲ್ಲ ಬೇಡ ಅವೆಲ್ಲ ಗೊತ್ತಾಯ್ತು. ಇದು ಎಲ್ಲ ಸ್ವಲ್ಪ ಒಂಚೂರು ಪಟ್ಟಿ ಮಾಡಿರೋಣ, ಎಲ್ಲ ನಮ್ಮ ಪಂಚಾಯತಿ ನಮ್ಮ ಲೀಡರ್ಗಳಿಗೆ ಹೇಳಿ ಸ್ವಲ್ಪ ಏನಾಗಿದೆ ಒಂದು ಪಟ್ಟಿ ಮಾಡಿ. EMR DC ಭವಿಷ್ಯ ಕೊಟ್ಟರು 2,000 3,000 ಎಷ್ಟು ಕೊಡ್ತಾರೋ ಎಷ್ಟು 5,000 ಬರುತ್ತೆ, ಇನ್ನೂ ಬಂದಿಲ್ಲ. ಅಲ್ಲ, ಬರದ ಕರ್ನಾಟಕದಲ್ಲಿ 20% ಮಾತ್ರ ಪರಿಹಾರ ಬಂದಿದೆ, ಇದು 80% ಬಂದಿಲ್ಲ. ಇವಾಗ ಏನಾಗ್ತಿದ್ದಾರೆ ಅಂದ್ರೆ, ಯಾಕೆ ಪರಿಹಾರ ಬಂದಿಲ್ಲ ಅಂತ ರೈತರು ಕೇಳಿದ್ರೆ RTCಗೆ ಮೊಬೈಲ್ ನಂಬರ್ ಕೂರಿಸಿ ಮತ್ತೆ IFSC ಕೂಡ ಕರೆಕ್ಟಾಗಿ ಕೂರಿಸಿ ಇದನ್ನ ಸರ್ಕಾರದವರು ಮಾತಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಆ ಥರ ಒಂದು ಎಲ್ಲರೂ ಬಂದಿಲ್ಲ. ಸರಿ, ಥ್ಯಾಂಕ್ ಯು ಬ್ರದರ್. ನಿಮಗೆಲ್ಲ ತೊಂದರೆ ಆಯ್ತಾನೆ.